ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಈ ತರಹ ಟ್ರ್ಯಾಪ್ ಸಿಗ್ತವೆ ಮಾರ್ಕೆಟ್ದಲ್ಲಿ. ಇದಕ್ಕೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಹೇಳಿ ಕರೀತಾರೆ. ಈ ಟ್ರ್ಯಾಪ್ ಯಾವ ತರಹ ಕೃಷಿಯಲ್ಲಿ ಬಳಸಬೇಕು ಹಾಗೂ ಈ ಟ್ರ್ಯಾಪ್ ಬಳಸುವುದರಿಂದ ಯಾವ ಲಾಭಗಳು ಆಗ್ತವೆ, ಇದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ದಲ್ಲಿ ಇದು ಫ್ಲೈಯಿಂಗ್ ಇನ್ಸೆಕ್ಟ್ ಏನಿರ್ತಾವಲ್ಲ, ಆ ಇನ್ಸೆಕ್ಟ್ಗಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಬಳಸ್ತಾರೆ. ಇದರಲ್ಲಿ ವೈಟ್ ಫ್ಲೈಸ್, ಫ್ರೂಟ್ ಫ್ಲೈಸ್, ಅದಾದ್ಮೇಲೆ ಎಫಿಡ್ಸ್, ಈ ತರಹ ಹಲವಾರು ಪದ್ಧತಿಯ ಇನ್ಸೆಕ್ಟ್ಗಳು, ಕೀಟಗಳು ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಇದರ ಮೇಲೆ ಒಂದು ಗಮ್ ಇರುತ್ತೆ, ಅಂಟಿರುತ್ತೆ. ಎಲ್ಲ ತರಹದ ಕೀಟಗಳು ಅಟ್ರಾಕ್ಟ್ ಆಗ್ತವೆ. ವೈಟ್ ಫ್ಲೈಸ್ ಅಟ್ರಾಕ್ಟ್ ಆಗ್ತವೆ, ಎಫಿಡ್ಗಳು ಇದಕ್ಕೆ ಅಟ್ರಾಕ್ಟ್ ಆಗ್ತವೆ, ಹಾಗೂ ಫ್ರೂಟ್ ಫ್ಲೈಸ್ ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಈ ತರಹ ಬೇರೆ ಬೇರೆ ಪದ್ಧತಿಯ ಕೀಟಗಳು ಈ ಟ್ರ್ಯಾಪ್ಗೆ ಅಟ್ರಾಕ್ಟ್ ಆಗ್ತವೆ. ಇದರಿಂದ ಏನಾಗತ್ತೆ, ನಮ್ಮ ಕೃಷಿಯಲ್ಲಿ, ನಮ್ಮ ಬೆಳೆಯಲ್ಲಿ, ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಅಥವಾ ಹೂಗಳ ಕೃಷಿ ಆಗಿರ್ಬೋದು, ಈ ತರಹ ವಿವಿಧ ಕೃಷಿಗಳಲ್ಲಿ ಬಿಳಿ ನೊಣ ಅಂದ್ರೆ ವೈಟ್ ಫ್ಲೈಸ್ ಅಟ್ಯಾಕ್ ತುಂಬಾನೇ ಇರುತ್ತೆ. ಆ ವೈಟ್ ಫ್ಲೈಸ್ಗಳನ್ನ ಈ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಟ್ರಾಕ್ಟ್ ಮಾಡುತ್ತೆ. ಇದರಿಂದ ನಾವು ವೈಟ್ ಫ್ಲೈ ಕಂಟ್ರೋಲ್ ಸಲುವಾಗಿ ಇದನ್ನ ಬಳಸಬಹುದು. ಹಾಗೆ ಎಫಿಡ್ ಕಂಟ್ರೋಲ್ ಸಲುವಾಗಿ ಇದನ್ನ ನಾವು ಬಳಸಬಹುದು. ಫ್ರೂಟ್ ಫ್ಲೈಸ್ ಕಂಟ್ರೋಲ್ ಸಲುವಾಗಿ ಈ ಟ್ರ್ಯಾಪ್ ಅನ್ನ ನಾವು ಬಳಸಬಹುದು. ನಮ್ಮ ವಿವಿಧ ಬೆಳೆಗಳಲ್ಲಿ ವೈರಸ್ ಎನ್ನುವ ರೋಗ ಬರುತ್ತೆ. ಆ ವೈರಸ್ ಎನ್ನುವ ರೋಗ ಒಂದು ವೈರಸ್ ಆಗಿರುವ ಬೆಳೆಯಿಂದ ಮತ್ತೊಂದು ಒಳ್ಳೆಯ ಬೆಳೆಗೆ ಟ್ರಾನ್ಸ್ಫರ್ ಆಗತ್ತದು ವೈರಸ್. ಅದರಲ್ಲಿ ಯಾವುದಾದ್ರೂ ಒಂದು ಪ್ಲಾಂಟ್ಗೆ, ಯಾವುದಾದ್ರೂ ಒಂದು ಗಿಡಕ್ಕೆ ವೈರಸ್ ಬಂದಿರುತ್ತೆ. ಹಾಗೂ ಆ ವೈರಸ್ ಏನಿರುತ್ತಲ್ಲ, ಆ ವೈರಸ್ ಒಂದು ಒಳ್ಳೆಯ ಗಿಡಕ್ಕೆ ಟ್ರಾನ್ಸ್ಫರ್ ಮಾಡಲು ಈ ವೈಟ್ ಫ್ಲೈಸ್ಗಳು, ಎಫಿಡ್ಗಳು, ಈ ತರಹ ಬೇರೆ ಬೇರೆ ಪದ್ಧತಿಯ ಕೀಟಗಳು ಕಾರಣ ಇರ್ತವೆ. ಅವು ಏನ್ ಮಾಡ್ತವೆ, ವೈರಸ್ ಪ್ಲಾಂಟ್ದಲ್ಲಿ ಅಥವಾ ಗಿಡದಲ್ಲಿ ಇರುವ ವೈರಸ್ ಅನ್ನ ಅವು ಒಳ್ಳೆಯ ಪ್ಲಾಂಟ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ತವೆ. ಈ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಬಳಸುವುದರಿಂದ ಆ ವೈರಸ್ ಟ್ರಾನ್ಸ್ಮಿಟ್ ಮಾಡುವ ಬಿಳಿ ನೊಣಗಳು, ಎಫಿಡ್ಸ್ಗಳು ಈ ಇರ್ತಾವಲ್ಲ, ಈ ಎಲ್ಲಗಳು ಇದಕ್ಕೆ ಅಟ್ರಾಕ್ಟ್ ಆಗಿ ಇದಕ್ಕೆ ಬಂದು ಅಂಟ್ಕೋತಾವೆ. ಅದರ ಸಲುವಾಗಿ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಬಳಸುವುದರಿಂದ ನಾವು ವೈರಸ್ ಟ್ರಾನ್ಸ್ಮಿಷನ್ ಏನಿರುತ್ತಲ್ಲ ಅದನ್ನ ಮ್ಯಾನೇಜ್ಮೆಂಟ್ ಮಾಡಬಹುದು. ಅದರ ಸಲುವಾಗಿ ಈ ಟ್ರ್ಯಾಪ್ ಬಳಸುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ಟ್ರ್ಯಾಪ್ ಅನ್ನ ತಾವು ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಹೂವಿನ ಕೃಷಿ ಆಗಿರ್ಬೋದು, ಹಣ್ಣು ಹಂಪಲದ ಯಾವುದೇ ಕೃಷಿ ಆಗಿರ್ಬೋದು, ಅದನ್ನ ತಾವು ಯಾವಾಗ ಪ್ರಾರಂಭ ಮಾಡ್ತಿರಲ್ಲ ಆ ಟೈಮ್ ದಿಂದಲೇ ತಾವು ಇದನ್ನ ಬಳಸಬೇಕು. ಇದು ಒಂದನೇ ಪಾಯಿಂಟು. ಎರಡನೇದಾಗಿ, ಇಷ್ಟು ಹೈಟಿಗೆ ಯಾವುದಾದ್ರೂ ಕ್ರಾಪ್ ಇತ್ತಂದ್ರೆ ಅದರ ಹೈಟಿಗೆ ನಾವು ಇದನ್ನ ಹಚ್ಚಬೇಕು. ಅದರ ಹೈಟಿಗೆ ಇದನ್ನ ನಾವು ಹಚ್ಚಬೇಕು. ಇಷ್ಟು ಹೈಟದ ಕ್ರಾಪ್ ಇತ್ತಂದ್ರೆ ಆ ಹೈಟಿಗೆ ಇದನ್ನ ಈ ತರಹ ಹಚ್ಚಬೇಕು. ಇದು ಎರಡನೇ ಪಾಯಿಂಟ್ ಆಗಿದೆ. ಇದನ್ನ ಇನ್ಸ್ಟಾಲ್ ಮಾಡುವ ಸರಳ ವಿಧಾನ ಏನಪ್ಪಾ ಅಂದ್ರೆ, ತಾವು ಏನ್ ಮಾಡ್ಬೇಕು, ಯಾವ ಬೆಳೆಯನ್ನ ನಾವು ಹಚ್ಚಿರ್ತೀವಲ್ಲ, ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಯಾವುದೇ ಬೆಳೆಯನ್ನ ನಾವು ಹಚ್ಚಿದ್ರೆ ಏನ್ ಮಾಡ್ಬೇಕು, ಯಾವಾಗ ಅದು ಹೈಟು ಸಣ್ಣದಾಗಿರುತ್ತೆ ಆ ಲೆವೆಲ್ಗೆ ಇದನ್ನ ಹಚ್ಚಬೇಕು. ಅದಾದ್ಮೇಲೆ ಯಾವ ತರಹ ಬೆಳೆಯ ಹೈಟ್ ಹೆಚ್ಚಾಗುತ್ತಾ ಹೋಗುತ್ತೆ ಆ ತರಹ ಇದರ ಹೈಟ್ ಸಹ ನಾವು ಹೆಚ್ಚು ಮಾಡ್ತಾ ಹೋಗ್ಬೇಕು. ಈ ತರಹ ನಾವು ಯಾವ ತರಹ ಬೆಳೆಯ ಹೈಟ್ ಆಗತ್ತೆ ಆ ತರಹ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅನ್ನ ಮೇಲೆ ಮೇಲೆ ಹಚ್ತಾ ಹೋಗಬೇಕು. ಇದರಿಂದ ನಾವು ತುಂಬಾನೇ ಚೆನ್ನಾಗಿ ವೆಕ್ಟರ್ ಕಂಟ್ರೋಲ್ ಅಂತ ಹೇಳ್ತೀವಿ, ವೈರಸ್ ಟ್ರಾನ್ಸ್ಮಿಷನ್ ಮಾಡುವ ವೆಕ್ಟರ್ಸ್ ಅನ್ನ, ಇನ್ಸೆಕ್ಟ್ ಅನ್ನ, ಫ್ಲೈಯಿಂಗ್ ಇನ್ಸೆಕ್ಟ್ ಅನ್ನ ನಾವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಇದರಿಂದ ವೈರಲ್ ಡಿಸೀಸ್ ಸ್ಪ್ರೆಡ್ ಆಗುವುದಿಲ್ಲ. ತುಂಬಾನೇ ಚೆನ್ನಾಗಿ ಅದನ್ನ ನಾವು ಮ್ಯಾನೇಜ್ಮೆಂಟ್ ಮಾಡಬಹುದು. ಹಾಗೂ ಇದು ಎಕೋ ಫ್ರೆಂಡ್ಲಿ ಇದೆ. ಇದರಿಂದ ಏನು ಯಾವುದೇ ತರಹದ ಬೆಳೆಯ ಮೇಲೆ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಅದರ ಸಲುವಾಗಿ ಇದನ್ನ ತಾವು ಬೆಳೆಯ ಪ್ರಾರಂಭದಿಂದಲೇ ತಾವು ಇದನ್ನ ಬಳಸಬೇಕು. ಈ ತರಹ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅನ್ನ ಕೃಷಿಯಲ್ಲಿ ಬಳಸಬೇಕು.
ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.